ಈಗ ಕೇಳಿ ಭಾಷಣ ಮಹಿಳೆಯರ ಮಾನಸಿಕ ಆರೋಗ್ಯ. ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ್ ಶೆಟ್ಟಿ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದು ನಾವು ಅಷ್ಟಾಗಿ ಚರ್ಚಿಸದ ಆದರೆ ಪ್ರತಿ ಮನೆಯ ಅಸ್ತಿತ್ವಕ್ಕೆ ಕಾರಣವಾದ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ. ಜನಪದರು ಮಹಿಳೆಯನ್ನು ಸಹನೆಯ ಸಾಕಾರ ಮೂರ್ತಿ ಎನ್ನುತ್ತಾರೆ. ಭೂಮಿಯಷ್ಟು ಸಹನೆಯವಳದು. ನಿಜ, ಮಹಿಳೆಯ ಸಹನೆ ಅವಳ ಶಕ್ತಿಯಾಗಬೇಕು ಹೊರತು ದೌರ್ಬಲ್ಯವಾಗಬಾರದು. ಸ್ನೇಹಿತರೆ, ಭೂಮಿಯ ಮೇಲೆ ಭಾರ ಹೆಚ್ಚಾದರೆ ಭೂಮಿಯು ಕೂಡ ಒಮ್ಮೊಮ್ಮೆ ಕಂಪಿಸುತ್ತದೆ. ನಮ್ಮ ಸಮಾಜದಲ್ಲಿ ಸಹನೆ ಎಂದರೆ ಎಲ್ಲವನ್ನೂ ಸಹಿಸಿಕೊಂಡು ಮೌನವಾಗಿರುವುದು ಎಂಬ ತಪ್ಪು ಕಲ್ಪನೆ ಇದೆ. ಆ ಮೌನದ ಹಿಂದೆ ಅವಳ ಮನಸ್ಸು ಪಡುವ ಪಾಡೇನು? ಬದಲಾದ ಈ ಕಾಲಘಟ್ಟದಲ್ಲಿ ಅವಳ ಮಾನಸಿಕ ಆರೋಗ್ಯ ಏಕೆ ಹದಗೆಡುತ್ತಿದೆ ಎಂಬುದನ್ನು ಒಂದು ಸಣ್ಣ ಕಥೆಯ ಮೂಲಕ ನೋಡೋಣ. ಒಂದು ಹಳ್ಳಿಯಲ್ಲಿ ಸುಧಾ ಎಂಬ ಮಹಿಳೆ ಇದ್ದಳು. ಅವಳ ತಾಯಿ ಮತ್ತು ಅಜ್ಜಿಯ ಕಾಲದಲ್ಲಿ ಜೀವನ ಸರಳವಾಗಿತ್ತು. ಅಜ್ಜಿಯ ಕೆಲಸವೆಂದರೆ ಮನೆಯವರ ಹಸಿವು ನೀಗಿಸುವುದು ಮತ್ತು ಮಕ್ಕಳನ್ನು ಸಾಕುವುದು. ದೈಹಿಕ ಶ್ರಮ ಹೆಚ್ಚಾಗಿದ್ದರೂ ನನ್ನ ಕೆಲಸ ಇಷ್ಟೇ ಎಂಬ ಸ್ಪಷ್ಟನೆ ಅವರಿಗಿತ್ತು. ಸಂಜೆ ಹೊತ್ತಿಗೆ ಅಕ್ಕಪಕ್ಕದವರೊಡನೆ ಹರಟೆ ಹೊಡೆಯುವ, ಮನಸ್ಸಿನ ಭಾರ ಇಳಿಸುವ ಪುರುಸೊತ್ತು ಅವರಿಗಿತ್ತು. ಸುಧಾಳ ಓಡಾಟ ಬೆಳಿಗ್ಗೆ 5 ಗಂಟೆಗೆ ಶುರುವಾಗುತ್ತದೆ. ಮಕ್ಕಳ ಸ್ಕೂಲ್ ಬ್ಯಾಗ್ ಸಿದ್ಧಪಡಿಸಬೇಕು, ಪತಿಯ ಟಿಫಿನ್ ಬಾಕ್ಸ್ ರೆಡಿ ಮಾಡುವುದು, ಅತ್ತೆ ಮಾವನರ ಆರೋಗ್ಯ ನೋಡಿಕೊಳ್ಳಬೇಕು. ಇವೆಲ್ಲ ಮುಗಿಸಿ ಆಫೀಸಿಗೆ ಹೋದರೆ ಅಲ್ಲಿ ಫೈಲುಗಳ ರಾಶಿ, ಟಾರ್ಗೆಟುಗಳ ಒತ್ತಡ. ಸಂಜೆ ಸುಸ್ತಾಗಿ ಮನೆಗೆ ಬಂದರೆ ಮತ್ತೆ ಅದೇ ಅಡಿಗೆ ಮನೆ ಅವಳನ್ನು ಕರೆಯುತ್ತದೆ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಸುಧಾ ಕಣ್ಣು ಮುಚ್ಚುವಷ್ಟರಲ್ಲಿ ಸಮಯ 12 ಗಂಟೆ ದಾಟಿರುತ್ತದೆ. ಒಂದು ದಿನ ಸುಧಾ ಆಫೀಸಿನ ಕೆಲಸದ ಒತ್ತಡದಲ್ಲಿ ಒಂದು ಸಣ್ಣ ತಪ್ಪು ಮಾಡುತ್ತಾಳೆ. ಬಾಸ್ ಅವಳನ್ನು ಬೈಯುತ್ತಾರೆ. ಅದೇ ಸಂಜೆ ಮನೆಗೆ ಬಂದಾಗ ಮಗನ ಮಾರ್ಕ್ಸ್ ಕಾರ್ಡ್ ನೋಡಿ ಪತಿ ಕೋಪ ಮಾಡಿಕೊಳ್ಳುತ್ತಾರೆ. ನೀನು ಮಗನ ಕಡೆ ಸರಿಯಾಗಿ ಗಮನ ಕೊಡುತ್ತಿಲ್ಲ ಎಂಬ ಮಾತು ಕೇಳಿಬರುತ್ತದೆ. ಆ ಕ್ಷಣ ಸುಧಾಳಿಗೆ ಅನಿಸುವುದು ಏನೆಂದರೆ, ನಾನು ಎಲ್ಲರಿಗಾಗಿ ಇದ್ದೇನೆ, ಆದರೆ ನನಗಾಗಿ ಯಾರು? ಅವಳು ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸುವ ಸೂಪರ್ ವುಮನ್ ಆಗಲು ಪ್ರಯತ್ನಿಸಿ ತನ್ನ ಮನಸ್ಸಿನ ಶಾಂತಿಯನ್ನೇ ಕಳೆದುಕೊಂಡಿರುತ್ತಾಳೆ. ಅವಳ ಮೌನ, ಸಿಟ್ಟು ಅಥವಾ ಸುಸ್ತು ಕೇವಲ ದೈಹಿಕವಲ್ಲ, ಅದು ಅವಳ ಮಾನಸಿಕ ಆರೋಗ್ಯದ ಕೂಗಾಗಿತ್ತು. ಹಿಂದೆ ಮಹಿಳೆಯರಿಗೆ ದೈಹಿಕ ಶ್ರಮವಿತ್ತು, ಆದರೆ ಇಂದು ದೈಹಿಕ ಶ್ರಮದ ಜೊತೆಗೆ ಮಾನಸಿಕ ಹೊರೆ ವಿಪರೀತವಾಗಿದೆ. ಎಲ್ಲವನ್ನೂ ಪರ್ಫೆಕ್ಟ್ ಮಾಡಬೇಕು ಎಂಬ ಒತ್ತಡದಲ್ಲಿ ಆರೋಗ್ಯ ಎನ್ನುವುದು ಕೇವಲ ಕಾಯಿಲೆಗಳಿಲ್ಲದೆ ಇರುವುದಷ್ಟೇ ಅಲ್ಲ, ಅದು ನಮ್ಮ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ನಿರ್ಧರಿಸುವ ಸ್ಥಿತಿ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಎಂದರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕವಾಗಿ ಸಂಪೂರ್ಣ ಸದೃಢವಾಗಿರುವ ಸ್ಥಿತಿಯಾಗಿದೆ. ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತಿರುವ ಮತ್ತು ನಾವು ಯಾವುದೇ ರೋಗ ಅಥವಾ ದೈಹಿಕ ಅಸ್ವಸ್ಥತೆಯಿಂದ ಮುಕ್ತವಾಗಿರುವ ಸ್ಥಿತಿಯೇ ದೈಹಿಕ ಆರೋಗ್ಯ. ಇನ್ನು ಮಾನಸಿಕ ಆರೋಗ್ಯ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯವನ್ನು ಅರಿತುಕೊಳ್ಳುವ, ಜೀವನದ ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸುವ ಮತ್ತು ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡುವ ಸಾಮರ್ಥ್ಯವನ್ನು ಹೊಂದಿರುವುದಾಗಿದೆ. ಆರೋಗ್ಯವಂತ ದೇಹದಲ್ಲಿ ಮಾತ್ರ ಆರೋಗ್ಯವಂತ ಮನಸ್ಸಿರಲು ಸಾಧ್ಯ ಎಂಬ ನಾಣ್ಣುಡಿಯಂತೆ ಇವೆರಡೂ ಒಂದಕ್ಕೊಂದು ಪೂರಕವಾಗಿದೆ. ಆರೋಗ್ಯ ಎನ್ನುವುದು ಸುಂದರವಾದ ಜೀವನದ ಅಡಿಪಾಯ.
ದೈಹಿಕ ಶಕ್ತಿಯ ಜೊತೆಗೆ ಮಾನಸಿಕ ನೆಮ್ಮದಿ ಇದ್ದಾಗ ಮಾತ್ರ ನಾವು ಸಂಪೂರ್ಣವಾಗಿ ಆರೋಗ್ಯವಂತರು ಎನಿಸಿಕೊಳ್ಳುತ್ತೇವೆ. ಇನ್ನು ಮುಖ್ಯವಾದ ವಿಷಯಕ್ಕೆ ಬರುವುದಾದರೆ, ಮಹಿಳೆಯರಲ್ಲಿ ಮಾನಸಿಕ ಆರೋಗ್ಯ ಕೆಡಲು ಕೇವಲ ಒಂದೇ ತರಹದ ಕಾರಣವಿರುವುದಿಲ್ಲ. ಇದು ಜೈವಿಕ ಮತ್ತು ಸಾಮಾಜಿಕ ವೈಯಕ್ತಿಕ ಅಂಶಗಳ ಸಂಪೂರ್ಣ ಮಿಶ್ರಣವಾಗಿದೆ. ಮಹಿಳೆಯರ ದೇಹದಲ್ಲಿ ಜೀವನದ ವಿವಿಧ ಹಂತಗಳಲ್ಲಿ ಉಂಟಾಗುವ ಹಾರ್ಮೋನ್ ಬದಲಾವಣೆಗಳು ನೇರವಾಗಿ ಅವಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಋತುಚಕ್ರದ ಸಮಯದಲ್ಲಿ ಪ್ರತಿ ತಿಂಗಳು ಉಂಟಾಗುವ ಹಾರ್ಮೋನ್ ಏರುಪೇರುಗಳಿಂದ ಕೆಲವರಲ್ಲಿ ತೀವ್ರ ಕಿರಿಕಿರಿ ಅಥವಾ ಖಿನ್ನತೆ ಕಾಣಿಸಿಕೊಳ್ಳಬಹುದು. ಗರ್ಭಾವಸ್ಥೆ ಮತ್ತು ಹೆರಿಗೆ ನಂತರದ ಖಿನ್ನತೆ ಅನೇಕ ಮಹಿಳೆಯರನ್ನು ಕಾಡುತ್ತದೆ. ಇದನ್ನು ಸಮಾಜ ಸರಿಯಾಗಿ ಗುರುತಿಸುವುದಿಲ್ಲ. ಹಾರ್ಮೋನ್ ಮಟ್ಟ ಕುಸಿದಾಗ ಆತಂಕ ಮತ್ತು ನಿದ್ರಾಹೀನತೆ ಸಾಮಾನ್ಯವಾಗಿ ಕಾಡುತ್ತದೆ. ಹಲವಾರು ಹಂತಗಳನ್ನು ದಾಟಬೇಕಾದ ಸಂದರ್ಭದಲ್ಲಿ ಮಹಿಳೆಯರು ನಾನಾ ಒತ್ತಡಗಳಿಗೆ ಗುರಿಯಾಗುತ್ತಾಳೆ. ಕೆಲವೊಮ್ಮೆ ಒತ್ತಡಗಳಿಂದ ಹೊರಬರಲಾರದ ಪರಿಸ್ಥಿತಿಗಳಲ್ಲಿ ಸಿಕ್ಕಿಕೊಂಡು ಮಾನಸಿಕವಾಗಿ ತುಮುಲಗಳನ್ನು ಅನುಭವಿಸುತ್ತಾಳೆ. ಹೆಣ್ಣಾಗಿ ಹುಟ್ಟಿದ ಮೇಲೆ ಸಿಗುವಂಥ ಸನ್ಮಾನ ಮತ್ತು ಅವಮಾನಗಳು, ಕಾಳಜಿ ಮತ್ತು ನಿಷ್ಕಾಳಜಿ, ಸುರಕ್ಷೆ ಮತ್ತು ಅಸುರಕ್ಷೆ, ಅವಕಾಶ ಮತ್ತು ಅವಕಾಶ ವಂಚನೆ, ಇಂಥ ಹಲವಾರು ವಿಚಾರಗಳು ಹೆಣ್ಣಿನ ಮನಸ್ಥಿತಿಯನ್ನು ರೂಪುಗೊಳಿಸುತ್ತವೆ. ಭಾರತೀಯ ಸಮಾಜದಲ್ಲಿ ಜನಿಸಿದ ಮಗು ಹೆಣ್ಣು ಎಂದು ಗೊತ್ತಾದ ತಕ್ಷಣ ಒಂದು ಚೌಕಟ್ಟು ಅವಳಿಗಾಗಿ ನಿರ್ಮಿಸಲಾಗುತ್ತದೆ. ಆ ಒಂದು ಚೌಕಟ್ಟು ಅವಳ ಬದುಕನ್ನು ಒಂದು ಬೇರೆ ರೀತಿಯಾಗಿಯೇ ರೂಪಿಸುತ್ತೆ. ಹೀಗಾಗಿ ಅವಳ ವ್ಯಕ್ತಿತ್ವ ಅರಳೋದಕ್ಕೆ ಆಗದೇನೆ, ಆ ಚೌಕಟ್ಟಿನಿಂದ ಹೊರಗಡೆ ಬರೋಕ್ಕೆ ಆಗದೇನೆ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಮನಸ್ಸು ಮತ್ತು ದೇಹ ಒಂದಕ್ಕೊಂದು ಸಂಬಂಧ ಹೊಂದಿದೆ. ಆತಂಕ ಹೆಚ್ಚಾದಾಗ ಕಂಡುಬರುವ ದೈಹಿಕ ಲಕ್ಷಣಗಳಾದ ಎದೆ ಬಡಿತ ಹೆಚ್ಚಾಗುವುದು, ಉಸಿರಾಟದ ತೊಂದರೆ ಮತ್ತು ಕೈಕಾಲು ನಡುಗುವಿಕೆ ವ್ಯಕ್ತಿಯಲ್ಲಿ ಪ್ಯಾನಿಕ್ ಅಟ್ಯಾಕ್ ಭೀತಿಯನ್ನು ಹುಟ್ಟಿಸುತ್ತದೆ. ಈ ಭೀತಿಯೇ ಒಂದು ದೊಡ್ಡ ಮಾನಸಿಕ ಹೊರೆಯಾಗಿ ಪರಿಣಮಿಸುತ್ತದೆ. ಈ ಒಂದು ಆತಂಕದ ಕಾರಣದಿಂದಾಗಿ ಮಹಿಳೆಯರು ಸಮಾರಂಭಗಳಿಗೆ ಅಥವಾ ಜನರ ಗುಂಪಿನಿಂದ ದೂರ ಉಳಿಯಲು ಪ್ರಯತ್ನಿಸುತ್ತಾರೆ. ಇದು ನಮ್ಮಲ್ಲಿ ವಿಶ್ವಾಸವನ್ನು ಕುಂದಿಸುತ್ತದೆ. ವೃತ್ತಿಪರ ಕೆಲಸಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಕ್ಷೀಣಿಸುತ್ತದೆ. ಇತ್ತೀಚಿನ ಸಾಮಾಜಿಕ ಮಾಧ್ಯಮಗಳ ಪ್ರಭಾವದಿಂದಾಗಿ ತಾನು ಸುಂದರವಾಗಿ ಕಾಣುತ್ತಿಲ್ಲ ಅಥವಾ ತಾನು ಎಲ್ಲರಿಗಿಂತ ಹಿಂದೆ ಬಿದ್ದಿದ್ದೇನೆ ಎಂಬ ಕೀಳರಿಮೆ ಇಂದಿನ ಯುವತಿಯರಲ್ಲಿ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತದೆ. ಪ್ರಸ್ತುತ ಈ ಒಂದು ಸನ್ನಿವೇಶದಲ್ಲಿ ಮಹಿಳೆಯರು ಹೆಚ್ಚಾಗಿ ಡಿಪ್ರೆಷನ್ ಮತ್ತು ಆಂಗ್ಸೈಟಿಸ್ ಎಂಬ ಸಮಸ್ಯೆಗೆ ಒಳಗಾಗುತ್ತಿದ್ದಾರೆ. ಸರ್ವೆ ಪ್ರಕಾರ 30% ಮಹಿಳೆಯರು ಈ ಕಾಯಿಲೆಗೆ ಒಳಗಾಗುತ್ತಿದ್ದಾರೆ. ಮಾನಸಿಕ ಕಾಯಿಲೆಗಳು ಮೆದುಳಿನ ರಾಸಾಯನಿಕ ವಸ್ತುಗಳ ಏರುಪೇರಿನಿಂದ ಆಗುವಂಥವು. ಸ್ನೇಹಿತೆಯರೇ, ಒಂದು ಸಮಸ್ಯೆ ಇದೆ ಎಂದರೆ ಅದರ ಹಿಂದೆ ಪರಿಹಾರ ಕೂಡ ಇದ್ದೇ ಇರುತ್ತದೆ. ಮಾನಸಿಕ ಕಾಯಿಲೆ ಬಗ್ಗೆ ಕೀಳರಿಮೆ ಬೇಡ. ಇದಕ್ಕೆ ಪರಿಹಾರವೂ ಉಂಟು. ಅದು ಕೂಡ ಆ ಪರಿಹಾರ ನಮ್ಮಲ್ಲಿಯೇ ಇದೆ. ನಾನೊಬ್ಬಳು ಸಾಹಿತಿಯಾಗಿ ಹೇಳಬಯಸುವುದು ಏನೆಂದರೆ, ನಾವು ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಕುಟುಂಬ ಚೆನ್ನಾಗಿ ನೋಡಿಕೊಳ್ಳಬಲ್ಲೆ ಎಂಬ ಸತ್ಯವನ್ನು ನಾವು ಅರಿಯಬೇಕು. 12ನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಕ್ಕ ಮಹಾದೇವಿ ಹೇಳುವಂತೆ, ತಾನು ಒಲಿದರೆ ಜಗವೆಲ್ಲ ಒಲಿದಂತೆ, ತಾನು ಒಲಿದರೆ ಜಗವೆಲ್ಲ ಒಲಿದಂತೆ, ತಾನು ಮೈ ಮರೆತರೆ ಜಗವೆಲ್ಲ ಮರೆತಂತೆ, ತಾನು ಮೈ ಮರೆತರೆ ಜಗವೆಲ್ಲ ಮರೆತಂತೆ, ತಾನು ಒಲಿದು ತನ್ನ ತಾನರಿದರೆ ಚನ್ನಮಲ್ಲಿಕಾರ್ಜುನನೆಂಬುದು ಬಿಟ್ಟು ಬೇರಿಲ್ಲ ಕಾಣ ಪ್ರಭುವೆ. ಅಂದರೆ ನಾನು ದಣಿವಿಲ್ಲದ ಯಂತ್ರವಲ್ಲ, ಭಾವನೆಗಳ ಸಂಚಯ. ನಾನು ಸುಸ್ಥಿತಿಯಲ್ಲಿದ್ದರೆ ಮಾತ್ರ ನನ್ನವರು ಸುಭದ್ರ ಎಂದು ಅರಿತು ದಿನದ 24 ಗಂಟೆಯಲ್ಲಿ ಕನಿಷ್ಠ 1 ಗಂಟೆಯನ್ನು ನಮಗಿಷ್ಟವಾದ ಹವ್ಯಾಸಗಳಿಗೆ ಮೀಸಲಿಡಬೇಕು. ಮಹಿಳೆಯರು ಹೆಚ್ಚಾಗಿ ಮೊದಲು
ಮನೆಯವರಿಗೆಲ್ಲರಿಗೂ ಊಟವನ್ನು ಬಡಿಸಿ ಕೊನೆಯಲ್ಲಿ ಉಳಿದಿದ್ದನ್ನು ತಿನ್ನುವ ಅಭ್ಯಾಸ ಹೊಂದಿದ್ದಾರೆ. ಆದರೆ ನೆನಪಿಡಿ, ಬಡಿಸುವ ಕೈಗಳಿಗೆ ಮೊದಲು ಶಕ್ತಿ ಬೇಕು. ಪೌಷ್ಟಿಕ ಆಹಾರವು ಕೇವಲ ಹಸಿವನ್ನಲ್ಲ, ನಮ್ಮ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಹೀಗಾಗಿ ಪೌಷ್ಟಿಕ ಆಹಾರ ಮತ್ತು ಕನಿಷ್ಠ 7 ಗಂಟೆಗಳ ನಿದ್ದೆ ಮಾನಸಿಕ ಸಮತೋಲನಕ್ಕೆ ಅಡಿಪಾಯವಾಗಿದೆ. ಮಹಿಳೆಯರು ಹೆಚ್ಚಾಗಿ ಸಂಸಾರದ ಮರ್ಯಾದೆ ಅಥವಾ ಇನ್ನೊಬ್ಬರಿಗೆ ಯಾಕೆ ತೊಂದರೆ ಎಂದು ತಮ್ಮ ನೋವನ್ನು ನುಂಗಿಕೊಳ್ಳುತ್ತಾರೆ. ಆದರೆ ನೆನಪಿಡಿ, ನುಂಗಿದ ನೋವು ಅಮೃತವಾಗುವುದಿಲ್ಲ, ಅದು ಖಿನ್ನತೆ ಎಂಬ ವಿಷವಾಗುತ್ತದೆ. ಮಾತು ಮನಸ್ಸಿನ ಚಿಕಿತ್ಸೆ ಇದ್ದಂತೆ. ಆಪ್ತರ ಮುಂದೆ ಮನಬಿಚ್ಚಿ ಮಾತನಾಡುವುದು ಸೋಲಲ್ಲ, ಅದು ಚೇತರಿಕೆಯ ಮೊದಲ ಹೆಜ್ಜೆ. ಹೀಗಾಗಿ ಮನಸ್ಸಿನ ವಿಚಾರಗಳನ್ನು ಹಂಚಿಕೊಳ್ಳಿ. ಮಹಿಳೆಯರು ಹೆಚ್ಚಾಗಿ ಮಲ್ಟಿಟಾಸ್ಕಿಂಗ್ ಎಂಬ ಹೆಸರಿನಲ್ಲಿ ಎಲ್ಲವನ್ನೂ ತಾವೇ ಮಾಡಲು ಹೋಗುತ್ತಾರೆ. ಆದರೆ ಎಲ್ಲವನ್ನೂ ಮಾಡಲು ಹೋಗಿ ಯಾವುದನ್ನು ಸರಿಯಾಗಿ ಮಾಡಲಾಗದೆ ಮನಸ್ಸು ಸೋಲುವ ಬದಲು ನಮಗೆ ಸಾಧ್ಯವಿರುವುದನ್ನು ಮಾತ್ರ ಒಪ್ಪಿಕೊಂಡು ಅದನ್ನು ಪ್ರೀತಿಯಿಂದ ಮಾಡುವುದು ಲೇಸು. ನನಗೆ ಇದು ಸಾಧ್ಯವಿಲ್ಲ ಎಂದು ವಿನಮ್ರವಾಗಿ ಹೇಳುವುದು ನಿಮ್ಮ ಗೌರವವನ್ನು ಕಡಿಮೆ ಮಾಡುವುದಿಲ್ಲ, ಬದಲಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಇಂದಿನ ಕಾಲದ ಮಹಿಳೆಯರು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಬದುಕನ್ನು ನೋಡಿ ತಮ್ಮನ್ನು ತಾವು ಹೋಲಿಸಿಕೊಂಡು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಪ್ರತಿಯೊಬ್ಬ ಮಹಿಳೆಯೂ ವಿಶಿಷ್ಟ. ನಮ್ಮ ಸಾಮರ್ಥ್ಯವೇ ನಮಗೆ ಸಾಟಿ. ನಮ್ಮನ್ನು ನಾವು ಪ್ರೀತಿಸುವುದು ಮಾನಸಿಕ ಆರೋಗ್ಯದ ಪ್ರಮುಖ ಹೆಜ್ಜೆ. ನಾವು ಮಹಿಳೆಯರು ಹಲವಾರು ಬಾರಿ ಸಂಸಾರದ ನಡುವೆಯೂ ಒಂಟಿತನವನ್ನು ಅನುಭವಿಸುತ್ತೇವೆ. ಅಂತಹ ಸಮಯದಲ್ಲಿ ಪುಸ್ತಕವೊಂದು ಮೌನವಾಗಿ ಮಾತನಾಡುವ ಗೆಳತಿ ಇದ್ದಂತೆ. ಆ ಗೆಳತಿ ನಮ್ಮನ್ನು ಟೀಕಿಸುವುದಿಲ್ಲ, ಬದಲಿಗೆ ಜಗತ್ತಿನ ಯಾವುದೋ ಮೂಲೆಯ ಜ್ಞಾನವನ್ನು ನಮ್ಮ ಮಡಿಲಿಗೆ ತರುತ್ತಾಳೆ. ಈ ಆಪ್ತತೆ ಒಂಟಿತನದಿಂದ ಬರುವ ಖಿನ್ನತೆಯನ್ನು ದೂರ ಮಾಡುತ್ತಾಳೆ. ಮಹಿಳೆಯರಲ್ಲಿ ಎಲ್ಲವೂ 100% ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂಬ ಆಸೆ ಇರುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ವಾಸ್ತವದ ಸ್ಥಿತಿಯನ್ನು ಕೂಡ ಸರಿಯಾಗಿ ಬದುಕುವುದಿಲ್ಲ. ಈ ಕುರಿತು ಸರ್ವಜ್ಞ ಹೇಳಿದ ತ್ರಿಪದಿ ಇಲ್ಲಿ ನೋಡೋಣ. ಬಂದ ಸುಖವನು ಉಂಡು ಹೋದ ದುಃಖವ ನೆನೆಯ, ದಂದದಲ್ಲಿ ಬಾಳುವವನೇ ಜಾಣ. ಹಳೆಯ ಸೋಲುಗಳನ್ನು ನೆನೆಯದೆ ಮತ್ತು ಮುಂದಿನ ಪರಿಪೂರ್ಣತೆಯ ಬಗ್ಗೆ ಆತಂಕ ಪಡದೆ ವರ್ತಮಾನದ ಜೀವನವನ್ನು ಸಂತೋಷದಿಂದ ಬದುಕುವುದು ಮನಸ್ಸಿನ ಆರೋಗ್ಯದ ರಾಮಬಾಣವಿದ್ದಂತೆ. ಮಾನಸಿಕವಾಗಿ ಆರೋಗ್ಯವಾಗಿರಲು ಮನೆಗೆ ಬಂದ ನಂತರ ಅಥವಾ ರಾತ್ರಿ 8 ಗಂಟೆಯ ನಂತರ ಕಚೇರಿಯ ಇಮೇಲ್ ಅಥವಾ ಫೋನ್ ಕರೆಗಳಿಗೆ ಪ್ರತಿಕ್ರಿಯಿಸದೇ ಇರುವುದು ಅಭ್ಯಾಸ ಮಾಡಿಕೊಳ್ಳಿ. ಮಾನಸಿಕವಾಗಿ ಆಫ್ಲೈನ್ ಆಗುವುದು ಮೆದುಳಿನ ಚೇತರಿಕೆಗೆ ಬಹಳ ಮುಖ್ಯವಾಗಿದೆ. ದೈಹಿಕ ಗಾಯಕ್ಕೆ ನಾವು ಹೇಗೆ ಮುಲಾಮು ಹಚ್ಚುತ್ತೇವೋ ಹಾಗೆಯೇ ಮನಸ್ಸಿನ ಗಾಯಗಳಿಗೆ ಅಥವಾ ಗೊಂದಲಗಳಿಗೆ ತಜ್ಞರ ಸಲಹೆ ಪಡೆಯುವುದು ಅಗತ್ಯ. ಮನೋವೈದ್ಯರು ನಮ್ಮ ಆಲೋಚನಾ ಕ್ರಮವನ್ನು ಬದಲಿಸಲು ವೈಜ್ಞಾನಿಕ ಮಾರ್ಗಗಳನ್ನು ಕಲಿಸಿಕೊಡುತ್ತಾರೆ. ಇದು ದೀರ್ಘಕಾಲದ ಮಾನಸಿಕ ಆರೋಗ್ಯಕ್ಕೆ ಭದ್ರ ಬುನಾದಿ ನೀಡುತ್ತದೆ. ಸ್ನೇಹಿತರೆ, ಮಹಿಳೆಯರ ಮನಸ್ಸು ಒಂದು ಸಂಸಾರದ ಆಧಾರ ಸ್ತಂಭವಿದ್ದಂತೆ. ಸ್ತಂಭ ಭದ್ರವಾಗಿದ್ದಾಗ ಮಾತ್ರ ಇಡೀ ಮನೆ ಸುರಕ್ಷಿತವಾಗಿರುತ್ತದೆ. ನಾವು ಎಲ್ಲರಿಗಾಗಿ ಬದುಕುವ ನಡುವೆ ನಮಗಾಗಿ ಬದುಕುವುದನ್ನು ಮರೆಯಬಾರದು. ನಮ್ಮ ಮಾನಸಿಕ ಆರೋಗ್ಯವು ಕೇವಲ ನಮ್ಮ ವೈಯಕ್ತಿಕ ವಿಚಾರವಲ್ಲ, ಅದು ಒಂದು ಸುಸ್ಥಿರ ಸಮಾಜದ ಬುನಾದಿಯಾಗಿದೆ. ಕಣ್ಣೀರು ಹಾಕುವುದೂ ದೌರ್ಬಲ್ಯವಲ್ಲ, ಅದು ತುಂಬಿ ಹರಿಯುವ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳುವ ಒಂದು ಮಾರ್ಗ. ಭಾವನೆಗಳನ್ನು ಅದುಮಿಟ್ಟುಕೊಳ್ಳುವ ಬದಲು ಅವುಗಳನ್ನು ಬರವಣಿಗೆಯ ಮೂಲಕವೋ ಅಥವಾ ಸಂವಹನದ ಮೂಲಕವೋ ಜೀವ ನೀಡಿ
ಮೌನಕ್ಕಿಂತ ಮಾತು ಮತ್ತು ಅಕ್ಷರಗಳಿಗೆ ಮನಸ್ಸಿನ ನೋವನ್ನು ಗುಣಪಡಿಸುವ ಶಕ್ತಿ ಇದೆ. ಇನ್ನು ಕೊನೆಯದಾಗಿ ಹೇಳಬೇಕೆಂದರೆ, ಮಹಿಳೆಯ ಮಾನಸಿಕ ಆರೋಗ್ಯ ಎನ್ನುವುದು ಕೇವಲ ವೈದ್ಯಕೀಯ ವಿಷಯವಲ್ಲ. ಅದು ಪ್ರೀತಿ, ಗೌರವ ಮತ್ತು ಸಹಾನುಭೂತಿಯ ಸಂಕೇತ. ಒಂದು ಮನೆ ಬೆಳಗಬೇಕಾದರೆ ದೀಪಕ್ಕೆ ಎಣ್ಣೆ ಮತ್ತು ಬತ್ತಿ ಎಷ್ಟು ಮುಖ್ಯವೋ, ಒಂದು ಕುಟುಂಬ ಸುಖವಾಗಿರಬೇಕಾದರೆ ಆ ಮನೆಯ ಮಹಿಳೆಯ ಮಾನಸಿಕ ನೆಮ್ಮದಿಯೂ ಅಷ್ಟೇ ಮುಖ್ಯ. ನಾವು ಇತರಿಗಾಗಿ ಕರಗುವ ಮೇಣದ ಬತ್ತಿಯಾಗುವುದು ಬೇಡ. ಬದಲಾಗಿ ಎಲ್ಲರಿಗೂ ಬೆಳಕು ನೀಡುತ್ತಾ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸೂರ್ಯನಂತಾಗೋಣ. ನಮ್ಮ ಕನಸುಗಳು, ನಮ್ಮ ಹವ್ಯಾಸಗಳು ಮತ್ತು ನಮ್ಮ ನಗು ಇವುಗಳಿಗೆ ಯಾವುದೇ ಕಾರಣಕ್ಕೂ ವಿರಾಮ ನೀಡಬೇಡಿ. ನೆನಪಿಡಿ, ಸದೃಢ ಮನಸ್ಸಿನ ಮಹಿಳೆಯೇ ಈ ಮನುಕುಲದ ಆಸ್ತಿಯಾಗಿದೆ. ಬನ್ನಿ, ಇಂದಿನಿಂದಲೇ ನಮ್ಮ ಮನಸ್ಸಿನ ಅಂಗಳದಲ್ಲಿ ಆತಂಕದ ಕಳೆಯನ್ನು ಕಿತ್ತೆಸೆದು ಆತ್ಮವಿಶ್ವಾಸದ ಹೂಗಳನ್ನು ಬೆಳೆಸೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಮ್ಮ ನೆಮ್ಮದಿ ನಮ್ಮ ಆಯ್ಕೆಯಲ್ಲಿದೆ. ಸೋಲಿಗೆ ಹೆದರೆದಿರು, ಸೋಲಿಗೆ ಹೆದರೆದಿರು, ಸವಾಲಿಗೆ ಬೆದರೆದಿರು. ಸೋಲಿಗೆ ಹೆದರದಿರು, ಸವಾಲಿಗೆ ಬೆದರೆದಿರು. ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ. ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ. ಇಲ್ಲಿ ಮನದ ಶಾಂತಿಯೇ ಮಂತ್ರ. ಇಲ್ಲಿ ಮನದ ಶಾಂತಿಯೇ ಮಂತ್ರ. ನಗುವೇ ನಮ್ಮ ಮಂತ್ರ. ನಗುವೇ ನಮ್ಮ ಮಂತ್ರ. ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ. ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ. ಇದುವರೆಗೆ ಮಹಿಳೆಯ ಮಾನಸಿಕ ಆರೋಗ್ಯದ ಕುರಿತು ಭಾಷಣ ಕೇಳಿದಿರಿ. ಮಾತನಾಡಿದವರು ವಿದ್ಯಾ ಕಲ್ಯಾಣ ಶೆಟ್ಟಿ. ಸಂಕಲನ ಸವಿತಾ ದೇಶಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.